ಅಂಡ್ ವೆಲ್ ಮೇಂಟೈನ್ಡ್ ವೆಹಿಕಲ್ ಗೆ ಒಂದು ಬೆಸ್ಟ್ ಪ್ರೈಸ್ ಹೋಗೋದಾದ್ರೆ ಖಂಡಿತ ಸರ್ ನಮ್ ಕೋಟಿಂಗ್ ಪ್ರೈಸ್ ಬಂದು 6,95,000 ಇದೆ. ಬಟ್ ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ 6,50,000 ಗೆ ಮಾಡ್ಕೊಡ್ತೀನಿ. ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ 525 ಗೆ ಮಾಡ್ಕೊಡ್ತೀನಿ. ಪ್ರೈಸಿಂಗ್ ಬಂದು 6,95,000 ಸರ್, ನೆಗೋಷಿಯಬಲ್ ಆಗುತ್ತೆ. ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ 545 ಗೆ ಆಗುತ್ತೆ. 5,45,000 ಹೌದು, 3,45,000 ಕೋಟಿಂಗ್ ಇದೆ. ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ 3,25,000 ಗೆ ಮಾಡ್ಕೊಡ್ತೀನಿ. ಅಂಡ್ ಒಂದ್ ಬೆಸ್ಟ್ ಪ್ರೈಸ್ ಹೋಗೋದಾದ್ರೆ ಏನ್ ಕೊಡ್ತಿದ್ರಾ ಮೇಡಮ್ ಇದಕ್ಕೆ? ಸರ್ ಖಂಡಿತ ನಮ್ದು ಕೋಟಿಂಗ್ ಪ್ರೈಸ್ ಬಂದು 7,45,000 ಇದೆ. ಬಟ್ ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ 6,90,000 ಗೆ ಮಾಡ್ಕೊಡ್ತೀವಿ ಸರ್. ಸರ್ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೇನಿ. ಮತ್ತೊಂದ್ ಸರ್ತಿ ಒಂದ್ ವರ್ಷ ಅಥವಾ ಒಂದೂವರೆ ವರ್ಷ ಆಯ್ತು ಅನ್ಕೋತೀನಿ ಹೌಸ್ ಆಫ್ ಕಾರ್ಸ್ ವಿಡಿಯೋ ಮಾಡ್ಬಿಟ್ಟು. ಫಸ್ಟ್ ವಿಡಿಯೋ ಮಾಡಿದ್ದೆ ಅದು ಬೇರೆ ಲೊಕೇಶನ್ ಇತ್ತು, ಇವಾಗ ಮತ್ತೊಂದು ಬೇರೆ ಲೊಕೇಶನ್ ಬಂದಿರ ಅಂತ ಹೇಳ್ಬೋದು. ತುಂಬಾ ಜನ ಕೇಳ್ತಾರೆ ಹೌಸ್ ಆಫ್ ಕಾರ್ಸ್ ವಿಡಿಯೋ ಮಾಡಿ ಅಂತ, ಬಿಕಾಸ್ ಆ ಥರ ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಅಂಡ್ ಅಡ್ರೆಸ್ಸು ಹೊಸ ಶೋರೂಮ್ ಎಲ್ಲಿದೆ, ಎಷ್ಟು ಗಾಡಿಗಳು ನೋಡೋಕೆ ಸಿಗುತ್ತೆ, 7 ಸೀಟರ್ ತುಂಬಾ ಆಪ್ಷನ್ ಇದೆ ಇಲ್ಲಿ. ಅಂಡ್ ಲೋನು ಆಲ್ ಓವರ್ ಕರ್ನಾಟಕ ಆಗುತ್ತೆ. ಮೇಡಮ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಸರ್, ನಿಮಗೂ ನಮ್ಮ ಹೌಸ್ ಆಫ್ ಕಾರ್ಸ್ ಅಲ್ಲಿ ತುಂಬಾ ಸ್ವಾಗತ ಇದೆ. ಥ್ಯಾಂಕ್ ಯು. ಅಂಡ್ ಒಂದ್ ವರ್ಷ ಆಯ್ತು ಹೌಸ್ ಆಫ್ ಕಾರ್ಸ್ ಅಲ್ಲಿ ವಿಡಿಯೋ ಮಾಡಿ, ಮೋರ್ ದನ್ 1 ವರ್ಷ ಆಯ್ತು ಅನ್ಕೋತೀನಿ. ಅಂಡ್ ಈ ವಿಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ಹೊಸ ಅಡ್ರೆಸ್ ಆಗಿದೆ, ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ ಅಡ್ರೆಸ್ ಎಲ್ಲ ಅಂತ. ಸರ್ ಇದು ಕೂಡ ನಿಮ್ಗೆ ಬನ್ನಘಟ್ಟ ರೋಡ್ ಬಿಳೆಕಳ್ಳಿ ಸಿಗ್ನಲ್ಲೇ ಬರುತ್ತೆ ಸರ್. ಹಳೆ ಶೋರೂಮ್ ಇಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಮೇಡಮ್ ಅದು? ಸರ್ ಹಳೆ ಶೋರೂಮ್ ಇಂದ ಇದು ನಮ್ಗೆ 500 ಮೀಟರ್ಸ್ ಡಿಫರೆನ್ಸ್ ಆಗುತ್ತೆ. 10 ಮಿನಿಟ್ಸ್ ದಾರಿ ಆಗುತ್ತೆ ನಿಮ್ಗೆ. ಓಕೆ, ಸೊ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಈ ವಿಡಿಯೋದಲ್ಲಿ ಅಂತ ಹೇಳ್ಬೋದು? ಸರ್ ನಮ್ಮ ಹತ್ರ ಇವಾಗ ಸದ್ಯಕ್ಕೆ 15 to 18 ಸ್ಟಾಕ್ ಇದೆ ಸರ್ ಗಾಡಿ. ಸೊ XUV 500 ಜಾಸ್ತಿ ಇದೆ ಅನ್ಬೋದು, 7 ಸೀಟರ್ ಜಾಸ್ತಿ ಇದೆ. ಹೌದು ಸರ್. ಅಂಡ್ ಈ ಒಂದು ಎಲೆಂಟ್ರಾಗಳು ನೋಡ್ತಿದ್ರೆ ಎಲೆಂಟ್ರಾ ಬರ್ತಿರುತ್ತೆ ಹೋಗ್ತಿರುತ್ತೆ ಅಂತ ಹೇಳ್ಬೋದು. ಆಕ್ಚುಲಿ 3 ಗಾಡಿ 4 ಗಾಡಿ ಎಲೆಂಟ್ರಾ ಇತ್ತು, ಎರಡು ಗಾಡಿಯಿಂದ 3 ಗಾಡಿ ಸೇಲ್ ಆಗಿದೆ. ಒಂದೇ ನಿಮ್ಗೆ ನೋಡೋಕೆ ಸಿಗುತ್ತೆ ಬ್ಲಾಕ್ ಕಲರ್ ಅಲ್ಲಿ. ಅದೇ ರೀತಿ ನಿಮ್ಗೆ ಲೋ ಮಾರ್ಜಿನ್ ಅಲ್ಲಿ ಬೇಕು ಅಂತಂದ್ರೆ ಗಾಡಿಗಳು ಸಿಗುತ್ತೆ. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ಲ? ಆಗುತ್ತೆ ಸರ್, ಮಾಡ್ಕೊಂಡು. ಅಂಡ್ ಡೌನ್ ಪೇಮೆಂಟ್ ಎಷ್ಟು ತಗೊಂಡ್ ಬಂದ್ರೆ ಆಗುತ್ತೆ? ಒಂದು ಸರ್ 20% ಡೌನ್ ಪೇಮೆಂಟ್ ಆಗುತ್ತೆ, 80% ನಮ್ ಕಡೆಯಿಂದ ನಾವು ಲೋನ್ ಮಾಡ್ಕೊಡ್ತೀವಿ. ಡಿಪೆಂಡ್ಸ್ ಕಸ್ಟಮರ್ ಪ್ರೊಫೈಲ್ ಮೇಲೆ ಹೋಗುತ್ತೆ. ಓಕೆ. ಅಂಡ್ RTO ಚಾರ್ಜಸ್ ಏನಾದ್ರು ಇದೆಯಾ? ಇಲ್ಲ, ಏನು ಇಲ್ಲ ಸರ್. ನಮ್ ಮುಂಚೆಯಿಂದಾನೇ ನೋ RTO ಚಾರ್ಜಸ್, ನೋ ಆಫೀಸ್ ಕಮಿಷನ್. ಓನ್ಲಿ ಕಾರ್ ಮೇಲೆ ಏನ್ ಪ್ರೈಸ್ ಇರುತ್ತೆ ಅದಷ್ಟೇ? ಹೌದು. ಓಕೆ. ಅಂಡ್ ಪ್ರೈಸಿಂಗ್ ಅಲ್ಲಿ ವಿಡಿಯೋದಲ್ಲಿ ಏನ್ ಹೇಳಿರ್ತಾರೆ ಅದು ನೆಗೋಷಿಯೇಟ್ ಆಗುತ್ತಾ ಪ್ರೈಸ್? ಹೌದು ಸರ್, ನಾವು ಹೇಳಿದೆ ಮುಂಚೆ ಕಡಿಮೆ ಪ್ರೈಸಿಂಗ್ ಹೇಳಿರ್ತೀವಿ. ಕಸ್ಟಮರ್ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಸರ್. ಶೋರ್ ಮೇಡಮ್. ಅಂಡ್ ಮೋಸ್ಟ್ ಆಫ್ ದ ಗಾಡಿಗಳು ಇವಾಗೆಲ್ಲ ಕರ್ನಾಟಕ ಗಾಡಿಗಳೇ ತೋರಿಸಿದೀವಿ ಅಂತ ಹೇಳ್ಬೋದು. ಹೌದು, ಯಾವುದು ಔಟ್ ಆಫ್ ಸ್ಟೇಟ್ ಯಾವುದು ಇಲ್ಲ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಮೇಡಮ್? ಖಂಡಿತ ಸರ್, ಬನ್ನಿ ಒನ್ ಬೈ ಒನ್. ಸೊ ಫಸ್ಟ್ ಗಾಡಿ ಹೋಗೋದಾದ್ರೆ ಹೌಸ್ ಆಫ್ ಕಾರ್ಸ್ ಅಲ್ಲಿ ಎಷ್ಟು XUV ಇದೆ ಮೇಡಮ್? ಸರ್ ನಮ್ಮ ಹತ್ರ ಇವಾಗ 3 to 4 XUV 500 ಇದೆ, W6 ಇದೆ, W8 ಇದೆ. 7 ಸೀಟರ್ ಆಲ್ಮೋಸ್ಟ್ ಎಷ್ಟು ನೋಡಕ್ ಸಿಗುತ್ತೆ? ಏನ್ ಹೇಳ್ತಾರೆ? 7 ಸೀಟರ್ ಎಷ್ಟು ನೋಡಕ್ ಸಿಗುತ್ತೆ? ಹೇಳ್ತಾ ಇದೀನಲ್ಲ, ನಿಮ್ಗೆ 4 to 5 XUV 500 ಸಿಗುತ್ತೆ. ಓಕೆ. ಹಾಗೆ ಫಸ್ಟ್ ಗಾಡಿ ಹೋಗೋದಾದ್ರೆ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಯಾವ್ದು ವೇರಿಯಂಟ್ ಮೇಡಮ್ ಇದು? ಸರ್ ಇದು ಬಂದು 2012 ಮಾಡೆಲ್ ಇದೆ, W8 ಬರ್ತಾ ಇದೆ, ಸೆಕೆಂಡ್ ಓನರ್ ಇದೆ. ಸೊ ವೆಹಿಕಲ್ ಕಂಡೀಷನ್ ನೋಡ್ತಾ ಇದ್ದೀರಾ. ಇದು ಓನ್ಲಿ ಸ್ಟಿಕರಿಂಗ್ ಇದೆ, ಜಸ್ಟ್ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗುತ್ತೆ. ಸೊ ಫ್ಯೂಚರ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ XUV 500. ಓಕೆ. ಹಾಗೆ ನೋಡ್ಬೋದು ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಇಂಟೀರಿಯರ್ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಓಡಿರೋದು ಎಷ್ಟು ಮೇಡಮ್ ಇದು? ಇದು ಬಂದು 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ. ರೆಕಾರ್ಡ್ ಸಿಗುತ್ತಾ? ಹೌದು, ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಬೇಕಂದ್ರೆ ಪ್ರೊವೈಡ್ ಮಾಡ್ತೀವಿ. ಸರ್ವಿಸ್ ಹಿಸ್ಟ್ರಿ, ಲೆಸ್ ಡ್ರಿವನ್ ಅಂಡ್ ವೆಲ್ ಮೇಂಟೈನ್ ವೆಹಿಕಲ್ ಇರುತ್ತೆ. ಅಂಡ್ ವೆಲ್ ಮೇಂಟೈನ್ ವೆಹಿಕಲ್ ಗೆ ಒಂದು ಬೆಸ್ಟ್ ಪ್ರೈಸ್ ಹೋಗೋದಾದ್ರೆ? ಖಂಡಿತ ಸರ್, ನಮ್ ಕೋಟಿಂಗ್ ಪ್ರೈಸ್ ಬಂದು 6,95,000 ಇದೆ. ಬಟ್ ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ 6,50,000 ಗೆ ಮಾಡ್ಕೊಡ್ತೀನಿ. 6,50,000. ಸೊ ಡೌನ್ ಪೇಮೆಂಟ್ ಹೋಗೋದಾದ್ರೆ ಎಷ್ಟು? 1 ಲಕ್ಷವರೆಗೆ ಆಗುತ್ತಾ? ಆಗುತ್ತೆ ಸರ್, ಡಿಪೆಂಡ್ಸ್ ಅವ್ರ ಪ್ರೊಫೈಲ್ ಮೇಲೆ ಹೋಗುತ್ತೆ ಕಸ್ಟಮರ್ದು. 80% ಲೋನ್ ಆಗುತ್ತೆ ನಮ್ ಕಡೆಯಿಂದ. ಸರ್ ಇದು ಬಂದು ಮಹೇಂದ್ರ ಎಕ್ಸ್ಟರ್ ನೋಡ್ತಾ ಇದ್ದೀರಾ? ಓಕೆ. ಹಾ ಹೇಳಿ. ಇದು ಬಂದು 2013 ಮಾಡೆಲ್ ಇದೆ, RX7 ಬರುತ್ತೆ ಸರ್ ಇದು ವೇರಿಯಂಟ್. ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಟೈರ್ ಕಂಡೀಷನ್ ನಿಂಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. ಅಂಡ್ ಫೀಚರ್ಸ್ ಹೇಳೋದಾದ್ರೆ? ಫೀಚರ್ಸ್ ನಿಮ್ಗೆ ಸೇಮ್ XUV ತರ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಮತ್ತೆ ನಿಮ್ಗೆ ಇದರಲ್ಲಿ ಸನ್ರೂಫ್ ಕೂಡ ಬರುತ್ತೆ ಸರ್. ಸನ್ರೂಫ್ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಇದೆ ಇದು. ಹೌದು. ಅಂಡ್ ನೋಡಬಹುದು ಏರ್ ಬ್ಯಾಗ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಟಾಪ್ ಸನ್ರೂಫ್ ಆಗಿರೋದ್ರಿಂದ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರೋದು. ಅಂಡ್ ಮೈಲೇಜ್ ಹೋಗೋದಾದ್ರೆ ಎಷ್ಟು ಬರುತ್ತೆ ಮೇಡಮ್ ಇದು? ಮೈಲೇಜ್ ನಿಮ್ಗೆ XUV ಅಲ್ಲಿ 15 ಬರುತ್ತೆ ಸರ್. ಅಂಡ್ ಡ್ರಿವನ್ ಆಗಿರೋದು ಮೇಡಮ್ ಇದು? ಸರ್ 1,10,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಸಿಂಗಲ್ ಓನರ್ ಗಾಡಿ ಇದೆ ಸರ್ ಇದು. ಓಕೆ. ಪ್ರೈಸಿಂಗ್ ಬಂದು 6,95,000 ಸರ್, ನೆಗೋಷಿಯಬಲ್ ಆಗುತ್ತೆ. 6,95,000 ನೆಗೋಷಿಯಬಲ್ ಆಗುತ್ತೆ. ಹಾಗೆ ಇನ್ನೊಂದು ಇರೋದು ನೆಕ್ಸ್ಟ್ ಗಾಡಿ XUV 500. ಇದು ಕೂಡ ನೋಡ್ತಾ ಇದ್ದೀರಾ, 2013 ಮಾಡೆಲ್ ಇದೆ, XUV 500. ಇದು ಬಂದು ನಿಮ್ಗೆ ಓಕೆ. ಮ್ಯಾಗ್ವೆಲ್ ಎಲ್ಲ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಡ್ರಿವನ್ ಎಲ್ಲ ಮೇಡಮ್ ಹೇಳ್ತಾರೆ ನೋಡ್ಬೋದು. ಇಂಟೀರಿಯರ್ ತೋರಿಸ್ತೀನಿ ಯಾವ ಥರ. ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದಾದ್ರೆ ಚೆನ್ನಾಗಿದೆ. ಅಂಡ್ XUV W6 ವೇರಿಯಂಟ್ ಆಗಿರೋದು, ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಅಂಡ್ ಡ್ರಿವನ್ ಆಗಿರೋದು ಮೇಡಮ್ ಇದು? ಸರ್ 1,15,000 ಕಿಲೋಮೀಟರ್ ರನ್ ಆಗಿದೆ, 2014 ಮಾಡೆಲ್ ಇದೆ ಸರ್ ಇದು.
W6 ಬರುತ್ತೆ ನಿಮ್ಗೆ. ಅಂಡ್ ಒಂದು ಬೆಸ್ಟ್ ಪ್ರೈಸ್ ಹೋಗೋದಾದ್ರೆ ಏನು ಕೊಡ್ತಿದ್ದೀರಾ ಮೇಡಮ್ ಇದಕ್ಕೆ? ಸರ್ ಖಂಡಿತ ನಮ್ದು ಕೋಟಿಂಗ್ ಪ್ರೈಸ್ ಬಂದು 7,45,000 ಇದೆ. ಬಟ್ ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ 6,90,000 ಮಾಡ್ಕೊಡ್ತೀವಿ ಸರ್. 6,90,000ಗೆ ನಿಮಗೆ ಬೆಂಗಳೂರು ಪಾಸಿಂಗ್ ಆಗಿರೋದು ಎಕ್ಸಿಟ್ W6 ವೇರಿಯಂಟ್ ಗಾಡಿ ಸಿಗ್ತಿರೋದು, ಎರಡನೇ ಗಾಡಿ ಆಗಿರುತ್ತೆ. ಹಾಗೆ ಇನ್ನೊಂದು ಗಾಡಿ ರೆಡ್ ಕಲರ್ ಇರೋದು. ಸೊ ಯಾವ ವೇರಿಯಂಟ್ ಆಗಿರುತ್ತೆ ಮೇಡಮ್ ಇದು ನೋಡ್ಬೋದು. ಅಂಡ್ 2013 ಮಾಡಲ್ ಇದೆ ಸರ್. ಇದು ಕೂಡ W6 ಬರ್ತಾ ಇದೆ, ಸೇಮ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಓಕೆ, ಹಾಗೆ ನೋಡ್ಬೋದು ನಿಮಗೆ ಟೈರ್ ಕಂಡೀಷನ್ ಎಲ್ಲ ತೋರಿಸ್ತಿದ್ದೀನಿ. ಇಂಟೀರಿಯರ್ ಹೋಗೋದಾದ್ರೆ W6 ವೇರಿಯಂಟ್, ಆ ವೇರಿಯಂಟು ಈ ವೇರಿಯಂಟು ಸೇಮ್ ಆಗಿರುತ್ತೆ, ಫೀಚರ್ಸ್ ಎಲ್ಲ ಸೇಮ್ ಆಗಿರುತ್ತೆ. ಬಟ್ ಆ ಗಾಡಿಯಲ್ಲಿ ಲೆದರ್ ಬರುತ್ತೆ, ಇದರಲ್ಲಿ ಇದು ಬರುತ್ತೆ, ಫ್ಯಾಬ್ರಿಕ್ ಬರುತ್ತೆ. ಇಂಟೀರಿಯರ್ ಎಲ್ಲ ತೋರಿಸ್ತೀನಿ, ವೆಲ್ ಮೇಂಟೈನ್ ಆಗಿರೋದು. ಓಡಿರೋದು ಮೇಡಮ್ ಇದು ಸರ್ 1,16,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್ ಬರ್ತಾ ಇದೆ ಸರ್ ಇದು. ಓಕೆ, ಅಂಡ್ ಪ್ರೈಸಿಂಗು ಸರ್ 6,75,000 ಇದೆ ಕೋಟಿಂಗ್ ಸರ್. ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ ಅಬೌವ್ 6,00,000 ಖಂಡಿತ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್ ಅಲ್ಲ, ಡೀಸೆಲ್ ವೇರಿಯಂಟ್. ಡೀಸೆಲ್, ಅದು ಡೀಸೆಲ್. ಅಂಡ್ ಪ್ರೈಸಿಂಗ್ ಏನಂತ ಏನು ಹೇಳಿದ್ರೆ ಮತ್ತೊಂದು ಸರ್ತಿ ಹೇಳಿ ಸರ್. 6,75,000 ಇದೆ ಕೋಟಿಂಗ್ ಸರ್. ನೆಗೋಷಿಯೇಟ್ ಆಗುತ್ತೆ, ನೆಗೋಷಿಯೇಬಲ್ ಇದೆ ಖಂಡಿತ. ಸೊ XUV500 ನೋಡಿದ್ರಿ. ಇವಾಗ ರ್ಯಾಪಿಡೋ, ಸ್ಕೋಡಾ ರ್ಯಾಪಿಡೋ ಒಂದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. 11 ಯಾವ್ದು ಪಾಸಿಂಗ್ ಆಗಿದೆ ಸರ್? ಇದು ಬಂದು 2015 ಮಾಡೆಲ್ ಇದೆ. ಸ್ಕೋಡಾ ರ್ಯಾಪಿಡ್ ಆಂಬಿಷಿಯನ್ ಆಟೋಮೆಟಿಕ್ ಬರುತ್ತೆ ಸರ್ ಇದು ನಿಮಗೆ. ಸಿಟಿಲಿ ಓಡಾಡ್ಸೋಕೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಆ್ಯಂಡ್ ಮ್ಯಾಗ್ವಿಲ್ ಎಲ್ಲ ತೋರಿಸ್ತಿದ್ದೀನಿ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಇಂಟೀರಿಯರ್ ಹೋಗೋದಾದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಆ್ಯಂಡ್ ಡ್ರಿವನ್ ಆಗಿರೋದು ಏನು ಮೇಡಮ್? ಸರ್ 1,10,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದು ಕೂಡ ನಿಮ್ಗೆ ಆಟೋಮೆಟಿಕ್ ಬರುತ್ತೆ, ಸೆಕೆಂಡ್ ಓನರ್ ಬರುತ್ತೆ ಸರ್. ಆಟೋಮೆಟಿಕಲ್ ಮೈಲೇಜ್ ನಿಮ್ಗೆ ಸಿಗುತ್ತೆ ಸರ್ 15 to 18 ವರೆಗೂ ಬರುತ್ತೆ. ಡಿಪೆಂಡ್ಸ್ ಡ್ರೈವಿಂಗ್ ಮೇಲೆ ಹೋಗುತ್ತೆ. ಪೆಟ್ರೋಲ್ ವೇರಿಯಂಟ್. ಹೌದು. ಆ್ಯಂಡ್ ಪ್ರೈಸಿಂಗ್ ಏನು ಹೇಳ್ತಿದ್ರಾ? ನಮ್ದು ಪ್ರೈಸಿಂಗ್ ಬಂದು ನಿಮ್ಗೆ 5,45,000 ಕೋಟಿಂಗ್ ಇದೆ ಸರ್. ಬಟ್ ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ ನಾನು 5,80,000ಗೆ ಫೈನಲ್ ಮಾಡ್ಕೊಡ್ತೀನಿ. 5,80,000ಗೆ ಫೈನಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎರಡು ಗಾಡಿಗಳಿರೋದ ಜೆಟ್ಟಾ ಅಂತ ಹೇಳ್ಬೋದು. ಈ ಗಾಡಿ ಓಡಿಸಿದ್ರೆ ಕಂಫರ್ಟು, ಫೀಲು ಚೆನ್ನಾಗಿ ಬರುತ್ತೆ. ಲಕ್ಸುರಿ ವೆಹಿಕಲ್ ಓಡಿಸ್ದಂಗೆ ಆಗಿರುತ್ತೆ. ಅಂಡ್ ಮೈಲೇಜು ಚೆನ್ನಾಗಿ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಮೇಡಮ್ ಇದು? ಸರ್ ಡೀಸೆಲ್ ವೇರಿಯಂಟ್ ಸರ್. 2013 ಮಾಡೆಲ್ ಇದೆ. ಜೆಟ್ಟಾ ಕಂಫರ್ಟ್ ಲೈನ್ ಬರುತ್ತೆ ನಿಮಗೆ. ಓಕೆ, ಹಾಗೆ ನೋಡ್ಬೋದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಮ್ಯಾಗ್ವಿಲ್ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ ಅನ್ಕೋತೀನಿ ಅಲ್ವಾ ಮೇಡಮ್? ಹೌದು ಸರ್. ಇದು ಬಂದು ಸೆಕೆಂಡ್ ಓನರ್ ಇದೆ ನಿಮ್ಗೆ. 1,00,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಓಕೆ, ರೆಕಾರ್ಡೆಡ್ ಸಿಗುತ್ತಲ್ಲ? ಹೌದು ಸರ್, ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಓಕೆ, ಅಂಡ್ ಪ್ರೈಸಿಂಗ್ ಹೋಗೋದಾದ್ರೆ ಏನ್ ಹೇಳ್ತಿದ್ದೀರಾ ಮೇಡಮ್ ಇದು? ಸರ್ ನಮ್ ಕೋಟಿಂಗ್ ಪ್ರೈಸಿಂಗ್ ಬಂದು 5,45,000 ಇದೆ. ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ 525ಗೆ ಮಾಡ್ಕೊಡ್ತೀನಿ. 5,25,000 ಒಂದು 5 ಲಕ್ಷ ಆಗ್ಬೋದಾ? ಹೆಂಗೆ ಕಸ್ಟಮರ್ ಮುಂದೆ ಬರ್ಲಿ ಸರ್, ಖಂಡಿತ ನೆಗೋಷಿಯೇಬಲ್ ಮಾಡ್ಕೊಡ್ತೀವಿ. ಸೊ ಬಂದು ಮಾತಾಡಿ, ಗಾಡಿ ನೋಡಿ, ಒಂದ್ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಪ್ರೈಸಿಂಗಲ್ಲಿ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತಿದ್ರೆ. ಆ ಕಲರ್ ಬೇಡ ನಿಮಗೆ, ಇನ್ನೊಂದು ಕಲರ್ ಇರೋದು ಇದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ, ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಮ್ಯಾಗ್ವಿಲ್ ಎಲ್ಲ ಚೆನ್ನಾಗಿದೆ. ಕಂಪ್ನಿಯಿಂದ ಏನು ಇದು ಕಂಫರ್ಟ್ ಲೈನ್ ಅಲ್ವಾ? ಇದು ಹೈಲೈನ್ ಸರ್. ಇದು 2011 ಮಾಡೆಲ್ ಜೆಟ್ಟಾ ಹೈಲೈನ್ ಬರುತ್ತೆ. ಫುಲ್ಲಿ ಲೋಡೆಡ್ ನಿಮಗೆ ಡೀಸೆಲ್ ವೆಹಿಕಲ್ ಬರುತ್ತೆ, ಸಿಂಗಲ್ ಓನರ್ದು. ಓಕೆ, ಓಡಿರೋದು ಕಿಲೋಮೀಟರ್ಸ್ ನಿಮಗೆ ಓಡಿದೆ ಸರ್. ಇದು ಬಂದು 1,08,000 ಕಿಲೋಮೀಟರ್ಸ್ ರನ್ ಆಗಿದೆ ಸರ್. ಡೀಸೆಲ್ ವೇರಿಯಂಟ್ ಫುಲ್ಲಿ ಲೋಡೆಡ್ ಆಗಿರೋದು ನಿಮಗೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, A to Z ಫೀಚರ್ಸ್ ಎಲ್ಲ ಬರುತ್ತೆ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು. ಒಂದು ಸ್ವಲ್ಪ ಜಾಗ ಆದ ಅಭಾವದಿಂದ ಇಂಟೀರಿಯರ್ ತೋರ್ಸಕ್ ಆಗ್ತಿಲ್ಲ. ಪ್ರೈಸಿಂಗ್ ಹೋಗೋದಾದ್ರೆ ಏನ್ ಹೇಳ್ತೀರಾ ಮೇಡಮ್ ಇದು? ಸರ್ ನಮ್ ಕೋಟಿಂಗ್ ಪ್ರೈಸಿಂಗ್ ಬಂದು 5,80,000 ಇದೆ. ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ ಖಂಡಿತ ನೆಗೋಷಿಯೇಬಲ್ ಆಗುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಇಷ್ಟಪಡೋರಿಗೆ ಬನ್ನಿ. ಒಂದು 5,50,000 ಆಗ್ಬೋದಾ? ನೋಡೋಣ ಸರ್, ಕಸ್ಟಮರ್ ಮುಂದೆ ಬನ್ನಿ. ಡೆಫಿನೆಟ್ಲಿ ನಮ್ಮ ಹೌಸ್ ಆಫ್ ಕಾರ್ಸ್ ಪ್ರೈಸಿಂಗ್ ಎಲ್ಲರಿಗೂ ಗೊತ್ತಿದೆ. ಒಳ್ಳೆ ಪ್ರೈಸಿಂಗ್ ಅಲ್ಲೇ ಕೊಡ್ತೀವಿ. ಸೊ ಇಂಟ್ರೆಸ್ಟೆಡ್ ಕಸ್ಟಮರ್ ಬರ್ಲಿ, ನೆಗೋಷಿಯೇಬಲ್ ಮಾಡ್ಕೊಡ್ತೀವಿ ಖಂಡಿತ ಸರ್. 2018 ಮಾಡೆಲ್ ಕ್ವಿಡ್ ಇದೆ ಸರ್. ಇದು RXT ಬರುತ್ತೆ, ಸೆಕೆಂಡ್ ಓನರ್ ಕೂಡ ಇದೆ. ಹ್ಯಾಚ್ ಬ್ಯಾಕ್ ಅಲ್ಲಿ ನೋಡೋರಿಗೆ ಒಳ್ಳೆ ವೆಹಿಕಲ್ ಇದೆ. ಓನ್ಲಿ 80,000 ಕಿಲೋಮೀಟರ್ಸ್ ರಿವೈನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಗಾಡಿ ಇವತ್ತು ಬಂದಿರೋದು ಹೆಂಗೆ ಮೇಡಮ್? ಸರ್ ರೀಸೆಂಟ್ಲಿ ಗಾಡಿ ಬಂದಿದೆ, ನೋ ಟಚ್ ಅಪ್ ಆಗಿದೆ. ಇನ್ನು ಫುಲ್ ಬಾಡಿ ವಾಶ್, ಪಾಲಿಶ್ ಎಲ್ಲ ಮಾಡಬೇಕಾಗಿದೆ. ಅಂಡ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ಅಂಡ್ ಇಂಟೀರಿಯರ್ ನೋಡಬಹುದು ಚೆನ್ನಾಗಿದೆ. ಬ್ಯಾಕ್ ಪ್ರೊಫೈಲ್ ನಿಮಗೆ ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಒಂದು ಸ್ವಲ್ಪ ಡಸ್ಟ್ ಆಗಿದೆ. ರೀಸೆಂಟ್ ಆಗಿ ಬಂದಿರೋ ಗಾಡಿ, ವಾಷಿಂಗ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಅಂಡ್ ಓಡಿರೋದು ರೆಕಾರ್ಡ್ ಸಿಗುತ್ತಾ ಮೇಡಮ್? ಹೌದು ಸರ್, ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಸಿಗುತ್ತೆ ನಿಮಗೆ. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ? 3,45,000 ಕೋಟಿಂಗ್ ಇದೆ. ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ 3,25,000ಗೆ ಮಾಡ್ಕೊಡ್ತೀನಿ. 3,25,000 3,25,000ಗೆ ನಿಮಗೆ ಕ್ವಿಡ್ ಸಿಗ್ತಿರೋದು. ಯಾವ ವೇರಿಯಂಟ್ ಮೇಡಮ್ ಇದು? RXT ವೇರಿಯಂಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಹೋಂಡಾ ಮೊಬಿಲೋ ನೋಡ್ತಾ ಇದ್ದೀರಾ ಸರ್ ನೀವು. ಇವಾಗ 15 ಮಾಡೆಲ್ V ವೇರಿಯಂಟ್ ಹೋಂಡಾ ಮೊಬಿಲೋ ಇದೆ. ಡೀಸೆಲ್ ಪೆಟ್ರೋಲ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ವೆಹಿಕಲ್. ಅಂಡ್ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ, ಚೆನ್ನಾಗಿದೆ ಟೈರು. ಹಾಗೆ ಇಂಟೀರಿಯರ್ ನಿಮಗೆ ಫ್ಯಾಬ್ರಿಕ್ ಬರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ನೋಡ್ಬೋದು. ಲೆದರ್ ಎಲ್ಲ ಚೆನ್ನಾಗಿದೆ. ಅಂಡ್ ಡ್ರಿವನ್ ಆಗಿರೋದು ಸರ್ ಇದು ಬಂದು 60,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಸೆಕೆಂಡ್ ಓನರ್. ಅಂಡ್ ಒಂದು ಬೆಸ್ಟ್ ಪ್ರೈಸ್ ಹೋಗೋದಾದ್ರೆ 7 ಸೀಟರ್ಗೆ ಏನು ಹೇಳ್ತಿದ್ದೀರಾ ಮೇಡಮ್? ನಮ್
ಕೋಟಿಂಗ್ ಪ್ರೈಸ್ ಬಂದು 5,65,000 ಇದೆ ಸರ್. ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ 5,40,000ಗೆ ಮಾಡ್ಕೊಡ್ತೀನಿ. 5,40,000. ಸೊ ಇದಕ್ಕೆ ಲೋನ್ ಏನಾದ್ರು ಆಗುತ್ತಲ್ಲ? ಖಂಡಿತ ಆಗುತ್ತೆ ಸರ್. 14 ಮಾಡೆಲ್ ಅಲ್ವಾ, ಖಂಡಿತ ಆಗುತ್ತೆ. ಹಾಗೆ ಹಿಂದ್ಗಡೆ ನೋಡ್ಬೋದು ಒಂದು ಚವರ್ಲೆಟ್ ಕ್ರೂಸ್ ಇರೋದು, ಅದು ಸನ್ ರೂಫ್ ಗಾಡಿ. ಮೋಸ್ಟ್ ಆಫ್ ದ ಪೀಪಲ್ ಎಲ್ಲ ಚವರ್ಲೆಟ್ ಅಲ್ಲಿ ಕ್ರೂಸ್ ಅಲ್ಲಿ ಸನ್ ರೂಫ್ ಗಾಡಿನ ಕೇಳ್ತಾರೆ. ಅದು ವೈಟ್ ಕಲರ್ ಪ್ರೊಫೆಷನಲ್ ಲುಕ್ ಅಲ್ಲಿ ಇರುತ್ತೆ ಅಂಡ್ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ನೋಡಬಹುದು. ಅಂಡ್ ಯಾವ ವೇರಿಯಂಟ್ ಮೇಡಮ್ ಇದು? 2015 ಮಾಡೆಲ್ ಇದೆ ಸರ್. ಕ್ರೂಸ್ LTZ ಬರುತ್ತೆ ನಿಮ್ಗೆ. ಇದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದೆ. ಸೆಕೆಂಡ್ ಓನರ್, 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪೆಟ್ರೋಲ್ ಡೀಸೆಲ್? ಇದು ಡೀಸೆಲ್ ವೇರಿಯಂಟ್ ಬರುತ್ತೆ ಸರ್. ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಸಿಗುತ್ತೆ ಡೀಸೆಲ್ ಅಲ್ಲಿ. ಹೌದು. ಅಂಡ್ 80,000 ರೆಕಾರ್ಡೆಡ್ ಸಿಗುತ್ತಾ ಹೆಂಗೆ ಮೇಡಮ್ ಇದು? ಹೌದು ಸರ್, ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ನಮ್ ಕೋಟಿಂಗ್ ಪ್ರೈಸ್ ಬಂದು 5,95,000 ಇದೆ. ಬಟ್ ನೀವು ವ್ಯೂವರ್ಸ್ ಅವ್ರು ಬಂದ್ರೆ 575ಗೆ ಮಾಡ್ಕೊಡ್ತೀವಿ. 5,75,000. ಒಂದು ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಮೇಡಮ್ ಇದಕ್ಕೆ? ಸರ್ ಡೌನ್ ಪೇಮೆಂಟ್ 2 lakh or 1 lakh ಮಾಡಿದ್ರೆ ಆಗುತ್ತೆ ಸರ್. ಆಗುತ್ತೆ. ಬೇಸ್ಟ್ ಅಂದ್ರೆ ಸಿವಿಲ್ ಸ್ಕೋರ್ ಆಗಿರುತ್ತೆ. ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ, ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಹಾಗೆ ಟೊಯಾಟೋದಲ್ಲಿ ನೋಡ್ಬೇಕಾದ್ರೆ ಕೊರಲಾ ಆಲ್ಟಿಸ್ ಒಂದಿದೆ ರೆಡ್ ಕಲರ್. ಸೊ ಯಾವ ಮಾಡೆಲ್ ಆಗಿರುತ್ತೆ ಮೇಡಮ್ ಇದು? ಸರ್ ಇದು ಬಂದು 2009 ಮಾಡೆಲ್ ಇದೆ. ಕೊರಲಾ ಆಲ್ಟಿಸ್ G ವೇರಿಯಂಟ್ ಬರುತ್ತೆ. ಪೆಟ್ರೋಲ್ ಫ್ಯೂಲ್ ಬರುತ್ತೆ ಸರ್. ಗಾಡಿ ನೋಡ್ಬೋದು. ಟೈರ್ ಕಂಡೀಷನ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ನಮಗೆ ಇಂಟೀರಿಯರ್ ತೋರಿಸೋದಾದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಎಲ್ಲ ಬರುತ್ತೆ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಏನು ಹಾಕಿಲ್ಲ. ಆಫ್ಟರ್ ಮಾರ್ಕೆಟ್ ಏನು ಖರ್ಚು ಮಾಡಿಲ್ಲ ಅಂತ ಗೊತ್ತೀನಿ. ಪೆಟ್ರೋಲ್ ವೇರಿಯಂಟ್ಗೆ ಡ್ರಿವನ್ ಆಗಿರೋದು ಎಷ್ಟು ಮೇಡಮ್ ಇದು? ಸರ್ ಇದು 80,000 ಮೇಲೆ ಡ್ರಿವನ್ ಆಗಿದೆ ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ? 2,95,000 ನಮ್ದು ಕೋಟಿಂಗ್ ಪ್ರೈಸ್ ಇದೆ. ನೀವು ವ್ಯೂವರ್ಸ್ ಬಂದ್ರೆ 2,65ಗೆ ಮಾಡ್ಕೊಡ್ತೀನಿ. 2,50,000 65 ಆಗತ್ತಾ? 50 ಬಂದ್ರೆ ನೆಗೋಷಿಯೇಟ್ ಬನ್ನಿ, ಮುಂದೆ ಬರ್ಲಿ ಸರ್, ಮಾಡ್ಕೊಡ್ತೀನಿ. ಓಕೆ. ಹಾಗೆ ಮತ್ತೊಂದು ಗಾಡಿ ಬಂದಿದೆ ಇವಾಗ ಜಸ್ಟ್. ಇದು ಗಾಡಿ ಬಂದಿರೋದು ಅಂಡ್ ಇದು ಫುಲ್ಲಿ ಟಾಪ್ ಎಂಡ್ ಅಲ್ಲ, ಮಾಡಿಫೈಡ್ ಮಾಡಿದ್ದಾರೆ ಗಾಡಿನ ಅಂತ ಹೇಳ್ಬೋದು. ಮ್ಯಾಗ್ವಿಲ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು. ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಯಾವ ಮಾಡೆಲ್ ಯಾವುದು ಮೇಡಮ್ ಇದು? ವರ್ಣ 2013 ಮಾಡೆಲ್ ಇದೆ ಸರ್. SX ಆಪ್ಷನಲ್ ನಿಮ್ಗೆ. ಫುಲ್ಲಿ ಲೋಡೆಡ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್. ಓಕೆ. ಆಫ್ಟರ್ ಮಾರ್ಕೆಟ್ ಏನ್ ಹಾಕಿದ್ದಾರೆ ಮೇಡಮ್? ಆಫ್ಟರ್ ಮಾರ್ಕೆಟ್ ಮೇ ಬಿ ಸೌಂಡು ಬೇರೆ ತರ ಬರುತ್ತೆ ಈ ಗಾಡಿ ನೋಡ್ಬೋದು. ಪಾರ್ಕಿಂಗ್ ಇವಾಗ ಜಸ್ಟ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ಚೆನ್ನಾಗಿದೆ. ಇಂಟೀರಿಯರು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮು, ಫ್ಯಾಬ್ರಿಕ್ ಎಲ್ಲ ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಗಾಡಿಗೆ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಓಡಿರೋದು ಎಷ್ಟಾಗಿರುತ್ತೆ ಮೇಡಮ್ ಇದು? ಸರ್ 1 lakh ಕಿಲೋಮೀಟರ್ ಡ್ರಿವನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್. ಓಕೆ. SX ಆಪ್ಷನಲ್ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ನಿಮ್ಗೆ. ಓಕೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ? ಸರ್ 4,95 ಕೋಟಿಂಗ್ ಇದೆ. 465 ನಿಮ್ ವ್ಯೂವರ್ಸ್ ಅವ್ರಿಗೆ ಮಾಡ್ಕೊಡ್ತೀವಿ. ಎಲ್ಲಾ ಟಾಪ್ ಎಂಡ್ ಗಾಡಿಗಳೇ ಇದೆ ಈ ಸರ್ತಿ. ಸ್ಕೋಡಾ ಸೂಪರ್ ಒಂದು ವಿತ್ ಸನ್ ರೂಫ್ ಗಾಡಿ ಬಂದಿದೆ. ಸನ್ ರೂಫ್ ಗಾಡಿ ಆಲ್ಮೋಸ್ಟ್ ತೋರಿಸೋದು 3ನೇ ಗಾಡಿ ಅಂತ ಹೇಳ್ತಿದ್ದೀನಿ ನಾನು, ಅಲ್ವಾ ಮೇಡಮ್? ಹೌದು ಸರ್, ಎಲ್ಲ ಲಕ್ಸುರಿ ವೆಹಿಕಲ್ ಸಡನ್ ಅಲ್ಲಿ ನಿಮ್ಗೆ. ಓಕೆ. ಗಾಡಿ ನೋಡ್ಬೋದು. ಸ್ಕೋಡಾ ಸೂಪರ್. ಯಾರು ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ಹುಡುಕ್ತಿರೋರಿಗೆ ಚಾಕ್ಲೇಟ್ ಕಲರ್ ಸಖತ್ತಾಗಿದೆ. ಬೆಂಗಳೂರು ಪಾಸಿಂಗ್, ಜಯನಗರ ಪಾಸಿಂಗ್ ಆಗಿರುತ್ತೆ. ಯಾವ ಮಾಡೆಲ್ ಮೇಡಮ್ ಇದು? ಇದು ಬಂದು 2012 ಮಾಡೆಲ್ ಇದೆ ಸರ್. ಸ್ಕೋಡಾ ಎಲಿಗೆನ್ಸ್ ಟಾಪ್ ಎಂಡ್ ಬರುತ್ತೆ. ಆಟೋಮೆಟಿಕ್ ಬರ್ತಾ ಇದೆ ನಿಮ್ಗೆ. ಓಕೆ. ಅಂಡ್ ನೋಡ್ಬೋದು ಟೈರ್ ಕಂಡೀಷನ್ ನಿಮಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ ಬಿಕಾಸ್ ಸನ್ ರೂಫ್ ಗಾಡಿ. ಅಂಡ್ ಇಲ್ಲಿಂದನೇ ತೋರಿಸ್ಕೊಡ್ತೀನಿ ಯಾವ ಥರ ಬರುತ್ತಂತ. ಅಂಡ್ ಇಂಟೀರಿಯರ್ ನಿಮಗೆ ಹೋಗೋದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಲೆದರ್ ಎಲ್ಲ ಚೆನ್ನಾಗಿದೆ. ಮೈಲೇಜ್ ಹೋಗೋದಾದ್ರೆ ಎಷ್ಟು ಬರುತ್ತೆ ಮೇಡಮ್? ಸರ್ ಮೈಲೇಜ್ ನಿಮಗೆ 15 ಬರುತ್ತೆ ಸರ್. 15 ಆರಾಮಾಗಿ ಬರುತ್ತೆ. ಆಟೋಮೆಟಿಕ್ ಅಲ್ವಾ? ಓಕೆ. ಅಂಡ್ ಓಡಿರೋದು? ಇದು 90,000 ಓಡಿದೆ. ಸೆಕೆಂಡ್ ಓನರ್ ಸರ್. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ? ಪೆಟ್ರೋಲ್ ವೇರಿಯಂಟ್ ಬರುತ್ತೆ. 5,65 ಕೋಟಿಂಗ್ ಇದೆ ಸರ್. ನಿಮ್ ವ್ಯೂವರ್ಸ್ ಅವ್ರು ಬಂದ್ರೆ 545ಗೆ ಆಗುತ್ತೆ. 5,45,000. ಹೌದು. ಸೊ ಬಂದ್ರೆ ಇನ್ನೂ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತೀರಾ? ಖಂಡಿತ ಸರ್, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಇಂಟ್ರೆಸ್ಟೆಡ್ ಕಸ್ಟಮರ್ ಬರ್ಲಿ. ಓಕೆ. ಹಾಗೆ ಎಲೆಂಟ್ರಾಗ ಹೋಗ್ಬೇಕಾದ್ರೆ ಹೌಸ್ ಆಫ್ ಕಾರ್ಸ್ಗೆ ಬರ್ಬೇಕಂತ ಹೇಳ್ಬೋದು. 2 ಗಾಡಿ ಒಳಗಡೆ ನಿಂತಿದೆ ಬಟ್ ಅದನ್ನ ಶೂಟ್ ಮಾಡಕ್ ಆಗ್ತಿಲ್ಲ. ಡೆಲಿವರಿ ಆಗಿದೆ. ಇನ್ನೊಂದು ಗಾಡಿ ಇವಾಗ ಜಸ್ಟ್ ಗಾಡಿ ಬಂದಿರೋದು. ಬ್ಲಾಕ್ ಕಲರ್. ವಾಷಿಂಗು ಎಲ್ಲ ಏನೂ ಆಗಿಲ್ಲ. ಇವಾಗ ಜಸ್ಟ್ ಬಂದಿದೆ. ವಿಡಿಯೋ ಮಾಡ್ತಿದ್ದೀವಿ. ಮೇಡಮ್ ಯಾವ ಮಾಡೆಲ್ ಇದು? 2013 ಮಾಡೆಲ್ ಇದೆ ಸರ್. 1.6. ಓಕೆ. ಡೀಸೆಲ್ ವೇರಿಯಂಟ್ ಬರುತ್ತೆ. ಸಿಂಗಲ್ ಓನರ್ ನಿಮ್ಗೆ. ಓಕೆ. ಅಂಡ್ ಟೈರ್ ಕಂಡೀಷನ್ ಮ್ಯಾಗ್ವಿಲ್ ಎಲ್ಲ ನೋಡ್ತಿದ್ದೀನಿ. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಫ್ಯಾಬ್ರಿಕ್ ಬರುತ್ತೆ. ಅಂಡ್ ಓಡಿರೋದು ಮೇಡಮ್ ಇದು? 1,10,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. 1,10,000 ರೆಕಾರ್ಡೆಡ್ ಸಿಗುತ್ತಾ ಮೇಡಮ್ ಇದು? ಹೌದು ಸರ್. ಅಂಡ್ ಆಲ್ಮೋಸ್ಟ್ ನಿಮ್ಮ ಶೋರೂಮ್ ಅಲ್ಲಿ ಎಲ್ಲ ರೆಕಾರ್ಡೆಡ್ ಗಾಡಿಗಳೇ ಇರೋದು ಅಂತ ಹೇಳ್ತಿದ್ದೀನಿ. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ? 5,60,000 ಕೋಟಿಂಗ್ ಇದೆ ಸರ್ ನಮ್ದು. ನೆಗೋಷಿಯಬಲ್ ಆಗುತ್ತೆ? ಖಂಡಿತ 540ಗೆ ಮಾಡ್ಕೊಡ್ತೀನಿ. ಕಸ್ಟಮರ್ ಬರ್ಲಿ. ಓಕೆ.